ನಮಸ್ಕಾರ ಎಲ್ಲರಿಗೂ. ನಾನು ನಿಮ್ಮ ಗುರುಪ್ರಸಾದ್. ಸೊ ಈಗೊಂದು ಬೆಳವಣಿಗೆ ಒಂದು ಆಲೋಚನೆ ಬಂತು. ಏನಪ್ಪ ಅಂತಂದರೆ, ಈಗ ಯೂಶ್ವಲಾಗಿ ಪ್ರತಿದಿನ ನಾನು ಪೆಟ್ಸ್ಪಾಟಿಗೆ ಬರ್ತೀನಿ. ಸೊ ಪೆಟ್ಸ್ಪಾಟಿಗೆ ಬಂದಾಗ ಎಲ್ಲ ಪಕ್ಷಿಗಳು ಕಾಯ್ಕೊಂಡು ಕೂತಿರುತ್ತೆ. ನೀವು ನಂಬ್ತಿರೋ ಬಿಡ್ತಿರೋ, ಪೆಟ್ಸ್ಪಾಟಿಗೆ ಬಂದಿದ ತಕ್ಷಣ ನನಗೆ ಫಸ್ಟು ನಾನು ಒಳಗಡೆ ಎಂಟ್ರಾಗಿದ ತಕ್ಷಣ ಇನ್ನೂ ನಾನು ಸೌಂಡ್ ಕೂಡ ಮಾಡಲ್ಲ. ಒಳಗಡೆ ಎಂಟ್ರಾಗಿದ ತಕ್ಷಣ ನನ್ನ ಒಂದು ಎನರ್ಜಿನ ಅದು ಅಬ್ಸರ್ವ್ ಮಾಡಿಕೊಂಡು ಎಲ್ಲನೂ ಕೂಗೋಕ್ಕೆ ಶುರು ಮಾಡುತ್ತೆ, ಎಲ್ಲನೂ ಕರೆಯೋಕ್ಕೆ ಶುರು ಮಾಡುತ್ತೆ, ಗ್ರೀಟ್ ಮಾಡಿ ಬನ್ನಿ ಅಂತ ಇದು ಮಾಡೋಕ್ಕೆ ಶುರು ಮಾಡುತ್ತೆ, ಹಂಬಲಿಸುತ್ತೆ. ಸರಿನಾ? ಸೊ ಈ ರೀತಿ ಒಂದು ವಾತಾವರಣ ಇಲ್ಲಿ ನಿರ್ಮಾಣ ಆಗುತ್ತೆ ಪ್ರತಿದಿನ ಕೂಡ, ಇನ್ಕ್ಲೂಡಿಂಗ್ ಚಾರ್ಲಿಯಿಂದ ಹಿಡಿದು, ಪಕ್ಷಿಗಳಿಂದ ಹಿಡಿದು, ಇಗ್ವಾನಾಯಿಂದ ಹಿಡಿದು, ಶುಗರ್ ಗ್ಲೈಡರಿಂದ ಹಿಡಿದು ಪ್ರತಿಯೊಂದು ಅಷ್ಟೇ ನನ್ನ. ಸರಿನಾ? ಸೊ ಆದರೆ ನಾನು ಏನು ಹೇಳೋಕ್ಕೆ ಬರ್ತಾಯಿದ್ದೀನಿ ಈ ವಿಡಿಯೋ ಮೂಲಕ ಅಂತಂದರೆ, ನಾನು ಪ್ರತಿದಿನ ಬರ್ತಾಯಿದ್ದೀನಿ, ನನ್ನನ್ನು ಅದು ಗ್ರೀಟ್ ಮಾಡ್ತದೆ. ಬಿಕಾಸ್ ನನ್ನನ್ನೇ ಅದು ಪೇರೆಂಟ್ಸ್ ಅಂತ ಅಂದ್ಕೊಂಡಿದ್ದೆ. ಕರೆಕ್ಟ್ ಅಲ್ವಾ? ಸೊ ನಾನೇನಾದರೂ ಬಂದಿಲ್ಲ ಅಂದರೆ, ಸೊ ಮನುಷ್ಯನೇ ಮರ್ತೋಗ್ತಾರೆ ಜನನ. ಏನಕ್ಕೆ ಅಂತಂದರೆ, ಈಗ ನೋಡಿ, ಯಾರಾದರೂ ಒಬ್ಬ ಮನುಷ್ಯ ನಮ್ಮ ಜೀವನದಲ್ಲಿ ಇಲ್ಲ, ಅವನು ಸತ್ತೋದ ಅಂತಂದರೆ ಒಂದು 11 ದಿನ ಲೆಕ್ಕಾಚಾರ ಅದೇನೇನು ಬೇಕೋ ಮಾಡ್ಬಿಟ್ಟು ಮುಗಿಸ್ಬಿಟ್ಟು 1 ವರ್ಷದ ಲೆಕ್ಕಾಚಾರದಲ್ಲಿ ಇಟ್ಕೊತೀವಿ ನಾವು. ಕರೆಕ್ಟ್ ಅಲ್ವಾ? ಸೊ ನಮಗೆ ನೆನಪು ಬಂದಾಗ ಮಾತ್ರ ಅವ್ರನ್ನ ನೆನೆಸ್ಕೊತೀವಿ ನಾವು. ಸೊ ಅಷ್ಟು ಸ್ವಾರ್ಥಿಗಳು ನಾವು ಮನುಷ್ಯ ಆ್ಯಕ್ಚುಲಿ. ಆದರೆ ಪ್ರಾಣಿ ಪಕ್ಷಿಗಳು, ಏನಕ್ಕೆ ಮಾತು ಹೇಳ್ತೀನಿ ಅಂತ ಲಾಸ್ಟಲ್ಲಿ ಹೇಳ್ತೀನಿ ಕೇಳ್ಕೊಳ್ಳಿ. ಪ್ರಾಣಿ ಪಕ್ಷಿಗಳು ಅದರ ಜೀವಿತಾವಧಿ ಎಷ್ಟಿದೆಯೋ ಆ ಜೀವಿತಾವಧಿ ಪ್ರತಿ ದಿನ, ಪ್ರತಿ ಗಂಟೆ, ಪ್ರತಿ ಸೆಕೆಂಡ್ ನಿಮಗೋಸ್ಕರ ಕಾಯ್ತಾ ಇರ್ತದೆ. ಆ್ಯಕ್ಚುಲಿ ಈ ಥರದ್ದು ಸಾಕಷ್ಟು ನಿದರ್ಶನಗಳಿದೆ ಇಡೀ ಪ್ರಪಂಚದಲ್ಲಿ. ಕರೆಕ್ಟ್ ಅಲ್ವಾ? ಸೊ ನಾನು ಏನಕ್ಕೆ ಹೇಳ್ತಾ ಇದ್ದೀನಿ ಈ ಮಾತನ್ನು, ಈ ವಿಡಿಯೋ ಏನಕ್ಕೆ ಮಾಡ್ತೇನೆ ಅಂತಂದರೆ, ಅಡಾಪ್ಷನ್ ಅಂತ ತುಂಬ ಜನ ಸಾಕಿರುವಂಥ ನಾಯಿ ಮರಿಗಳನ್ನಿರ್ಬೋದು, ಪಕ್ಷಿಗಳನ್ನಿರ್ಬೋದು, ಪ್ರಾಣಿಗಳನ್ನಿರ್ಬೋದು, ಬೇರೆಯವ್ರಿಗೆ ಕೊಡ್ತಾ ಇರ್ತಾರೆ. ನಮ್ಮ ಕೈಲಿ ನೋಡ್ಕೊಳಕ್ಕಾಗ್ತಾಯಿಲ್ಲ, ನಮ್ಮ ಕೈಲಿ ಸಾಕೋಕ್ಕಾಗ್ತಾಯಿಲ್ಲ, ನಮ್ಮ ಕೈಲಿ ಮಾಡೋಕ್ಕಾಗ್ತಿಲ್ಲ. ದಯವಿಟ್ಟು ನೀವು ಆ ಥರ ನಿಮ್ಮ ಮೈಂಡಲ್ಲಿ ಏನಾದರೂ ಇತ್ತು, ನೀವು ರೆಡಿ ಇಲ್ಲ, 15 ವರ್ಷ ಒಂದು ನಾಯಿನ ಸಾಕೋದಕ್ಕೆ ನಿಮಗೆ ಬೇರೆ ಥರನೇ ಮಾತು ಬರುತ್ತೆ ನಮಗೆ. ಆ್ಯಕ್ಚುಲಿ ಅದು ಯೋಗ್ಯತೆ ಇಲ್ಲ ಅಂತಂದರೆ ದಯವಿಟ್ಟು ತೊಗೋಬೇಡಿ. ಏನಕ್ಕೆ ಅಂತಂದರೆ, ನೀವು ಅದನ್ನು ಹಚ್ಕೊಂಡು ಇಡ್ತಿರಲ್ವ ಗೊತ್ತಿಲ್ಲ, ಅವಂತೂ ನಿಮ್ಮನ್ನು ಭಯಂಕರ ಹಚ್ಕೊಂಡ್ಬಿಟ್ಟಿರ್ತವೆ. ಪಕ್ಷಿಗಳು ಅಷ್ಟೇನೇ, ನಮ್ಮ ಹತ್ರನೇ ಕೆಲವೊಬ್ಬರೆಲ್ಲ ಬಂದು ಬಿಟ್ಟು ಹೋಗ್ತಾರೆ. ಬೇಜಾರಾಗುತ್ತೆ ಆ್ಯಕ್ಚುಲಿ. ನಾವು ಇನ್ನೇನು ಮಾಡೋದು, ಅವ್ರು ಬಿಟ್ಬಿಟ್ರೆ ಯಾರು ನೋಡ್ಕೊಳಕ್ಕಾಗಲ್ವಲ್ಲ ಅಂತ ನಾವು ನೋಡ್ಕೊತೀವಿ. ಆದರೆ ಆ ಪಕ್ಷಿಗಳು ನೀವು ನಂಬ್ತಿರೋ ಬಿಡ್ತಿರೋ ನನ್ನ ಹತ್ರ ಯಾವತ್ತೂ ರೂಢಿ ಆಗಲ್ಲ ಅದು. ಏನಕ್ಕೆ ಅಂತಂದರೆ, ಅದ್ರ ಅಪ್ಪ ಅಮ್ಮ ಅಂತ ಅವ್ರನ್ನ ಫಿಕ್ಸ್ ಆಗ್ತಿರುತ್ತೆ. ಅವ್ರು ಅದನ್ನು ಮಕ್ಕಳು ಅಂತ ತಿಳ್ಕೊತಾರಲ್ವ ಗೊತ್ತಿಲ್ಲ, ಅಪ್ಪ ಅಮ್ಮ ಅಂತ ಫಿಕ್ಸ್ ಆಗ್ಬಿಟ್ಟಿರುತ್ತೆ ಆಲ್ರೆಡಿ. ಸೊ ದಯವಿಟ್ಟು ಅಡಾಪ್ಷನ್ ಅಂತ ನೀವು ಸಾಕಿರುವಂಥ ಪ್ರಾಣಿನ, ಪಕ್ಷಿಗಳನ್ನ ದಯವಿಟ್ಟು ಬೀದಿಗೆ ಬಿಡಬೇಡಿ. ಇನ್ನೊಬ್ಬರು ಎಷ್ಟೇ ಚೆನ್ನಾಗಿ ಅದನ್ನು ನೋಡ್ಕೊಂಡ್ರು, ನೀವು ಅದನ್ನು ಎಷ್ಟೇ ತುಚ್ಛವಾಗಿ ಅದನ್ನು ಕಂಡಿದ್ರೂ ಅದರ ಜೀವಿತಾವಧಿಯಲ್ಲಿ ಅದು ನಿಮ್ಮನ್ನೇ ಅಪ್ಪ ಅಮ್ಮ ಅಂತ ತಿಳ್ಕೊಳ್ಳುತ್ತೆ ಹೊರತು ಬೇರೆಯವ್ರನ್ನಲ್ಲ. ಸರಿನಾ? ಸೊ ಅರ್ಥ ಮಾಡ್ಕೊಳ್ಳಿ. ಎಲ್ಲರಿಗೂ ಅರ್ಥ ಆಗಿದೆ ಅಂತ ಅನಿಸುತ್ತೆ. ಧನ್ಯವಾದಗಳು. ಶುಭ ದಿನ. ಥ್ಯಾಂಕ್ ಯು.